ನೋಡಿ, ಜನ ಮತ್ತು ಪೊಲೀಸರ ನಡುವೆ ಗಲಾಟೆ ಆಗಿದೆ. ಇವರಿಬ್ಬರ ನಡುವೆ ಗಣಪತಿ ಅನಾಥವಾಗಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಾಗಿದೆ. ಡಿಜೆ ವಿಚಾರವಾಗಿ ಪೊಲೀಸರು ಮತ್ತು ಜನರ ನಡುವೆ ವಾಗ್ವಾದ ನಡೀತು. ಡಿಜೆಗೆ ಪೊಲೀಸರು ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸರ ಹೋಗ್ಲಿ ಬಿಡಿ, ಬೇಸರದಿಂದ ಮೆರವಣಿಗೆಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಗಣಪತಿನೂ ರೋಡಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಬೀರೂರು ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಗಣಪತಿ ವಿಸರ್ಜನೆಯನ್ನ ಮಾಡದೆ ರಸ್ತೆಯಲ್ಲೇ ಟ್ರ್ಯಾಕ್ಟರ್ನ ಬಿಟ್ಟು ಹೋಗಿದ್ದಾರೆ. ವಿಜಯದಶಮಿ ದಿನವೇ ಗಣಪತಿ ವಿಸರ್ಜನೆಯನ್ನ ಈ ಗ್ರಾಮದಲ್ಲಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ವಿಸರ್ಜನಾ ಮೆರವಣಿಗೆಯ ವೇಳೆ ಡಿಜೆಯನ್ನ ಹಾಕಿ ಬಂದ್ ಮಾಡಿಸಿದೆ. ನಡು ರಸ್ತೆಯಲ್ಲೇ ಗಣಪತಿ ಮೆರವಣಿಗೆಯನ್ನು ನಿಲ್ಲಿಸಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿ, ನೀವು ಪ್ರಶ್ನೆ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಆಯ್ತು, ಆಮೇಲೆ ಏನೋ ಪರ್ಮಿಷನ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಗಣಪತಿನ ಹಿಂಗ್ ಬಿಟ್ಟು ಹೋದ್ರೆ ಹೆಂಗ್ರಿ? ಏನಪ್ಪ. ಬೀರೂರಿನಲ್ಲಾಗಿರೋ ಘಟನೆ ನೋಡಿ, ಚಿಕ್ಕಮಗಳೂರಿನ ಬೀರೂರಿನಲ್ಲಿ, ಕಡೂರು ಪಕ್ಕ ಇದೆ ಬೀರೂರು ಅಂತ. ಇಲ್ಲಿ ಪ್ರತಿ ವರ್ಷವೂ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲಾಂಗ್ ಟರ್ಮ್ ಗಣಪತಿಯನ್ನು ಇಡ್ತಾರೆ, 1-1.5 ತಿಂಗಳು ಇಡ್ತಾರೆ ಅಂತ ಕಾಣುತ್ತೆ. ವಿಜಯದಶಮಿ ಟೈಮ್ನಲ್ಲೇ ಬಿಡೋದಂತೆ. ಪೊಲೀಸರು ಯಾಕೆ ನೀವು ಡಿಜೆಗೆ ಬ್ಯಾನ್ ಮಾಡಿದ್ರಿ? ಎಲ್ಲ ಕಡೆಯೂ ಅವಕಾಶ ಇತ್ತಲ್ಲ, ಇವ್ರು ಪರ್ಮಿಷನ್ ತೊಗೊಂಡಿದ್ರ ಅಥವಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಪೊಲೀಸರಿಗೆ ಯಾಕೆ ನೀವು ಈ ರೀತಿಯ ಕಿತಾಪತಿ ತೆಗೆದಿದ್ದೀರಿ ಅದು ಕೂಡ ಗೊತ್ತಿಲ್ಲ. ಆಯಿತು, ಅವ್ರೇನೋ ಕಿತಾಪತಿ ತೆಗೆದ್ರೋ ಮತ್ತೊಂದು ಮಾಡಿದ್ರೋ ಗೊತ್ತಿಲ್ಲ, ಬಟ್ ನೀವು ಹೋಗಿ ಗಣಪತಿಯನ್ನು ಅಚ್ಚುಕಟ್ಟಾಗಿ ಈಗೇನು ಇಲ್ಲಿ ತನಕ ಮಾಡ್ಕೊ ಬಂದಿದ್ರಿ ಹಂಗೆ ವಿಸರ್ಜನೆ ಮಾಡಿ ಬರ್ಬೇಕು ತಾನೆ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ನಿಮ್ಮಿಬ್ರು ನಡುವೆ ಪಾಪ ಗಣಪ ನಡು ರೋಡಲ್ಲಿ ನಿಂತ್ಕೊಳಂಗಾಯ್ತಲ್ರಿ. ಬೇಡ